ನಾಗ್ಪುರ ಶಿರಂಗಲದ ಸರ್ವೆ ನಂಬರ್ 120/1ರಲ್ಲಿ ಸುಮಾರು 3.75 ಸೆಂಟ್ ಜಾಗವನ್ನು ಕಬಳಿಸಿ ನಕಲಿ ಹಕ್ಕುಪತ್ರ ಸೃಷ್ಟಿಸಿರುವುದು ದೃಢವಾಗಿದ್ದರೂ ಈವರೆಗೂ ತಪ್ಪಿತಸ್ಥರ ವಿರುದ್ಧ ಕ್ರಮವಾಗದಿರುವುದು ಸ್ಥಳೀಯರಲ್ಲಿ ಅನುಮಾನ ಮೂಡಿಸಿದೆ. ತಾಲೂಕು ದಂಡಾಧಿಕಾರಿಗಳು ನಡೆಸಿದ ವಿಚಾರಣೆಯಲ್ಲಿ ಹಕ್ಕುಪತ್ರದಲ್ಲಿ ಸರ್ಕಾರಿ ಸೀಲ್ ಮತ್ತು ಸಹಿಗಳನ್ನೇ ನಕಲಿ ಮಾಡಿರುವುದು ದೃಢವಾಗಿದೆ. ಈ ಬಗ್ಗೆ ಪೊಲೀಸ್ ತನಿಖೆಗೂ ಆದೇಶವಾಗಿದ್ದರೂ ಯಾವುದೇ ಫಲಶ್ರುತಿ ಸಿಕ್ಕಿಲ್ಲ. ನಾಗ್ಪುರ ಶಿರಂಗಲ ಸರ್ವೆ ನಂಬರ್ 120/1ರಲ್ಲಿ 3.75 ಸೆಂಟ್ ಜಾಗಕ್ಕೆ ಸೀತು ಎಂಬವರ ಹೆಸರಿನಲ್ಲಿ ಹಕ್ಕುಪತ್ರ ಸೃಷ್ಟಿಸಲಾಗಿದೆ. ಇದಕ್ಕಾಗಿ ನಿವೇಶನ ದಾಖಲೆ ಸಂಖ್ಯೆ 456/9899 ಹಾಗೂ ಕಡತ ಸಂಖ್ಯೆ 378/9899 ನಮೂದಿಸಲಾಗಿದೆ. ಸೋಮವಾರಪೇಟೆ ತಹಶೀಲ್ದಾರರು ದಾಖಲೆಯ ನೈಜತೆಯನ್ನು ಪರಿಶೀಲಿಸಿದಾಗ ನಕಲಿ ಎಂಬುದು ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರರು ಕಳೆದ ಆಗಸ್ಟ್ 3ರಂದು ಕಟ್ಟುನಿಟ್ಟಿನ ಆದೇಶ ಜಾರಿ ಮಾಡಿದ್ದು, ನಕಲಿ ಹಕ್ಕುಪತ್ರದ ಆಧಾರದಲ್ಲಿ ನಡೆದಿರುವ ಎಲ್ಲ ಭೂ ವ್ಯವಹಾರ, ಖಾತೆ ಬದಲಾವಣೆ ಅಥವಾ ಮುಂದುವರೆದ ಪ್ರಕ್ರಿಯೆಗಳನ್ನು ತಕ್ಷಣ ತಡೆ ಹಿಡಿಯುವಂತೆ ಸೂಚಿಸಿದ್ದಾರೆ. ಆಸ್ತಿಗೆ ಸಂಬಂಧಿಸಿದಂತೆ ಸ್ಥಳೀಯ ಪಿಡಿಒ, ಉಪ ತಹಶೀಲ್ದಾರರು ಮತ್ತು ಕಂದಾಯ ಪರಿವೀಕ್ಷಕರು ಯಾವುದೇ ಪ್ರಕ್ರಿಯೆಗೆ ಅವಕಾಶ ನೀಡದಂತೆ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಇಷ್ಟೇ ಅಲ್ಲ, ನಕಲಿ ಹಕ್ಕುಪತ್ರ ಪ್ರಕರಣದ ಹಿಂದಿನ ಕೈಗಳನ್ನು ಪತ್ತೆ ಹಚ್ಚಲು ತಾಲೂಕು ಆಡಳಿತ ಮುಂದಾಗಿದ್ದು, ಆಗಸ್ಟ್ 7ರಲ್ಲಿ ತಹಶೀಲ್ದಾರರು ಪ್ರಕರಣದ ತನಿಖೆ ಕೈಗೊಳ್ಳುವಂತೆ ಸುಂಟಿಕೊಪ್ಪ ಠಾಣಾ ಉಪನಿರೀಕ್ಷಕರಿಗೆ ಪತ್ರ ಬರೆದು ಆರೋಪಿತರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ನಡೆದಿದ್ದರೂ ತನಿಖೆ ನಡೆಯದಿರುವ ಬಗ್ಗೆ ಮತ್ತು ತಪ್ಪಿತಸ್ಥರ ಬಗ್ಗೆ ಯಾವುದೇ ಮಾಹಿತಿ ಸಿಗದಿರುವ ಬಗ್ಗೆ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ವೆ ನಂಬರ್ 120/1ರಲ್ಲಿ ಕಾಫಿ ತೋಟದ ಉಸ್ತುವಾರಿ ವಹಿಸಿಕೊಂಡಿರುವ ಮೋಹನ್ ಹಾಗೂ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಸತೀಶ್ ಕೂಡ ಜಿಲ್ಲಾಡಳಿತದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಅಧಿಕಾರಿಗಳ ಭ್ರಷ್ಟಾಚಾರದಿಂದಾಗಿ ಉಳ್ಳವರಿಗೆ ಸೌಲಭ್ಯಗಳು ಸಿಗುತ್ತಿದ್ದು, ಬಡವರು ನ್ಯಾಯದಿಂದ ವಂಚಿತರಾಗುತ್ತಿದ್ದಾರೆ ಎಂದು ಅವರುಗಳು ಆರೋಪ ಮಾಡುತ್ತಾರೆ. ನಾವೀಗ ನ್ಯೂಸ್ ಚಾನಲ್ ನೋಡ್ತಿದ್ದಂಗೆ ಮತ್ತು ಮಾಧ್ಯಮಗಳಲ್ಲಿ ಬಂದಿದ್ದು 120/1ರಲ್ಲಿ ಸರ್ವೆ ನಂಬರಲ್ಲಿ ನಕಲಿ ಹಕ್ಕುಪತ್ರ ಒಂದು ಚಲಾವಣೆ ಬಂದಿದೆ. ಅದು ಫೇಕ್ ಅಂತ ಹೇಳಿಬಿಟ್ಟು ಎಲ್ಲ ಗೊತ್ತಾಗಿದೆ. ತಹಸೀಲ್ದಾರರು ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಕಂಪ್ಲೇಂಟ್ ಒಂದು ಸ್ಟೇಷನಿಗೆ ಹೋಗಿದೆ ತಹಸೀಲ್ದಾರ್ ಕಡೆಯಿಂದ. ಇದುವರೆಗೆ ಅದ್ರ ಬಗ್ಗೆ ಯಾವುದೇ ತನಿಖೆ ಮಾಡಿರೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತಿದ್ದಾರೆ, ಈ ವಿಚಾರಣೆ ಎಲ್ಲಿ ಗಂಟ ಹೋಗ್ತಿದೆ ಏನೂ ಗೊತ್ತಿಲ್ಲ. ಅವರು ಮಾತ್ರ ಸೇಫ್ ಆಗಿದ್ದಾರೆ. ಈ ತೋಟ 120/1ರಲ್ಲಿ ನಾನು ನೋಡ್ಕೊಳ್ತಿರೋ ತೋಟ ಅದು. ಯಾರು ಮಾಡಿದ್ದಾರೆ ನಕಲಿ ಹಕ್ಕುಪತ್ರ, ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ಸರ್ಕಾರ ಏನು ಮಾಡ್ತಿದೆ, ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ವಾ? ಜಿಲ್ಲಾಧಿಕಾರಿಗಳು ಏನು ಮಾಡ್ತಿದ್ದಾರೆ? ನಮ್ಮ ಸರ್ಕಾರ ವ್ಯವಸ್ಥೆ ಹಿಂಗೆ ಇರೋದ? ತಹಸೀಲ್ದಾರರು ಕೊಟ್ಟಿರೋ ಆದೇಶನ ಪಾಲಿಸ್ತಾ ಇಲ್ಲ. ಒಂದು ನಮಗೆ ಇಲ್ಲಿ ನಡೀತಿರೋ ವಿಷಯಗಳು ಏನು ಅಂತ ಗೊತ್ತಾಗ್ತಾ ಇಲ್ಲ. ಬರೀ ಒಂದು ಆದೇಶ ಕೊಟ್ಟಿದ್ದಾರೆ ಅಂತ ಹೇಳೋ ಮಾತ್ರಕ್ಕೆ ಯಾವುದೇ ಒಂದು ತೀರ್ಮಾನ ತಗೊಳ್ಳೋದೆ ಹಾಗೇ ಮುಂದುವರಿಸ್ತಾ ಇದ್ದರೆ ಏನು ಮಾಡಬೇಕು ನಾವು? ನಮಗೆ ಗೊತ್ತಿರೋದು ಒಂದು, ನಮಗೆ ಗೊತ್ತಿಲ್ಲದಿರುವ ಎಷ್ಟೋ ನಕಲಿ ಹಕ್ಕುಪತ್ರಗಳು ಈ ಥರ ಓಡಾಡ್ತಿದ್ದಾವೆ. ಗೊತ್ತಿರೋ ಒಂದನ್ನಾದರೂ ತನಿಖೆ ಮಾಡಿ ಒಂದು ಒಳ್ಳೆ ತೀರ್ಪು ಕೊಡಬೇಕು ಅಂತ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀವಿ. ಆಗಸ್ಟ್ 11ರಂದು ನಾನು ಒಂದು ಪೇಪರ್ ಸ್ಟೇಟ್ಮೆಂಟಲ್ಲಿ ನೋಡಿದೆ, 120/1ರಲ್ಲಿ ಏನು ನಕಲಿ ಹಕ್ಕುಪತ್ರ ವಿತರಣೆಯಾಗಿ ಅದು ತಹಶೀಲ್ದಾರ್ ಕೋರ್ಟ್ ಗಂಟು ಹೋಗಿ ಅಲ್ಲಿಯೂ ಕೂಡ ಅದು ನಕಲಿ ಅಂತ ಏನು ತೀರ್ಮಾನ ಆಗಿದೆ. ಅದ್ರ ಜೊತೆಗೆ ಈಗ ಏನಾಗ್ತಾಯಿದೆ ಅಂದರೆ, ಇಡೀ ಜಿಲ್ಲಾಡಳಿತದಲ್ಲಿ ಸರ್ಕಾರಿ ವ್ಯವಸ್ಥೆಗಳು ಎಲ್ಲೋ ಹದಗೆಡ್ತಾ ಇದೆ. ಇಂಥ ನಕಲಿ ಹಕ್ಕುಪತ್ರನ ನೀಡುವುದರ ಮುಖಾಂತರ ಹಣದ ಅಂಶವನ್ನು ಅವರು ಏನು ಬ್ರೋಕರ್ಗಳೇನಿದ್ದಾರೆ ಅವ್ರ ಮುಖಾಂತರ ಜಿಲ್ಲಾಡಳಿತನೂ ಕೂಡ ಈ ಲಂಚದ ಬಕತನದಲ್ಲಿ ಮುಳುಗಿ ಹೋಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇದನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಯಾರು ಇದರ ಇದ್ದಾರೆ ಎಲ್ಲರನ್ನೂ ಕೂಡ, ಇದೊಂದು ನಕಲಿ ಅಲ್ಲ, ಇಡೀ ಕೊಡಗಿನಾದ್ಯಂತ ನಡೆಯುತ್ತಿರುವಂಥ ಈ ಭ್ರಷ್ಟಾಚಾರದ ಒಂದು ಜಾಗದ ಒಂದು ಅದಕ್ಕೆ ಏನು ಅಂತ ಹೇಳಿದರೆ ಹಗರಣಗಳು ಇದೆ. ಅದನ್ನೆಲ್ಲನೂ ಕೂಡ ಕೂಲಂಕಷ ಪರಿಶೀಲನೆ ಮಾಡಿ ಜಿಲ್ಲಾಡಳಿತ ಇದಕ್ಕೆ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು. ಪಾಪದವ್ರಿಗೆ ಯಾರಿದ್ದಾರೆ ಅವರಿಗೂ ಕೂಡ ಸೂಕ್ತವಾದ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಈ ಮುಖಾಂತರ ನಮಗೆ ಪಂಚಾಯತಿ ಅಂತೇಳಿ ಯಾವುದೋ ರೀಸೆಂಟಾಗಿ ಇದೇ ಇದರಲ್ಲಿ ನಮಗೊಂದು ತಹಶೀಲ್ದಾರ್ ಇದರಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ PDO ಅವರು ಅದನ್ನು ಕೂಲಂಕಷ ಪರಿಶೀಲನೆ ಮಾಡಬೇಕು ಅಂತೇಳಿ ಇದು ಮಾಡಿದ್ದಾರೆ. ಬಟ್ ನಮಗೆ ಬಂದ ಮಾಹಿತಿ ಪ್ರಕಾರ ನಾನು ಕಳೆದ 10 ವರ್ಷದಿಂದ ಪಂಚಾಯತ್ ಸದಸ್ಯನಾಗಿದ್ದರೂ ಕೂಡ ಇದುವರೆಗೆ ಅವರಿಗೆ ಯಾವುದೇ ಪಂಚಾಯತಿಂದ ಒಂದು ಏನು ಕಂದಾಯ ಆಗಲಿ ಕಟ್ಟುವಂತಾಗಲಿ ಅಥವಾ ಕರೆಂಟ್ ಬಿಲ್ ಕಟ್ಟುವಂಥದ್ದಾಗಲಿ ಯಾವುದು ಕೂಡ ನಮ್ಮಲ್ಲಿ ಲೆಡ್ಜಲ್ಲಿ ಎಂಟ್ರಿ ಇಲ್ಲ. ಹಾಗಾಗಿ ಅದನ್ನು PDO ಅವರು ತಹಶೀಲ್ದಾರ್ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವುದೇ ರೀತಿ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು.
ಪ್ರಾಮಾಣಿಕವಾಗಿ ಕೆಲಸಗಳು ಆಗಬೇಕು ಅಂತ ಸರ್ವೆ ನಂಬರ್ 120/1ರಲ್ಲಿ ಸಾಮ್ರಾಟ್ ಎಸ್ಟೇಟ್ ಮಾಲೀಕರು ಮತ್ತು ಹಕ್ಕುಪತ್ರ ಹೊಂದಿದ ಸೀತು ಮಧ್ಯೆ ಗಡಿ ವ್ಯಾಜ್ಯ ತಲೆದೋರಿದಾಗ ಸಾಮ್ರಾಟ್ ಎಸ್ಟೇಟ್ ಮಾಲೀಕರಾದ ಅನುಪಮ ಮೂರ್ತಿ ಹಕ್ಕುಪತ್ರದ ಬಗ್ಗೆ ತನಿಖೆಗೆ ದೂರು ಸಲ್ಲಿಸಿದ್ದರು. ಈ ಬಗ್ಗೆ ವಿಚಾರಣೆ ನಡೆಸಿದಾಗ ತಾಲೂಕು ಕಚೇರಿಯಲ್ಲಿ ಸೀತು ಅವರ ಹಕ್ಕುಪತ್ರದ ದಾಖಲೆ ಲಭ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸೀತು ಅವರ ಬಳಿಯಲ್ಲಿರುವ ಹಕ್ಕುಪತ್ರ ನಕಲಿ ಎಂಬುದು ದೃಢವಾಗಿದೆ ಎಂದು ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಚಿತ್ತಾರಕ್ಕೆ ತಿಳಿಸಿದ್ದಾರೆ. ಹೋಬಳಿ ನಾಲ್ಕೂರು ಶ್ರೀರಂಗಲ ಗ್ರಾಮದ ಶ್ರೀಮತಿ ಅನುಪಮ ಮೂರ್ತಿ, ವೈಫ್ ಆಫ್ ಓಂಕಾರ ಮೂರ್ತಿ, ಸಾಮ್ರಾಟ್ ಎಸ್ಟೇಟ್. ಇವರು ನಾಲ್ಕೂರು ಶ್ರೀರಂಗಲ ಗ್ರಾಮದಲ್ಲಿ ತೋಟವನ್ನು ಹೊಂದಿದ್ದಾರೆ. ಇವರ ತೋಟದ ಪಕ್ಕದ ಜಮೀನಿನ ಒಂದು 3 ಸೆಂಟು ಜಾಗದ ವಿಚಾರವಾಗಿ ಶ್ರೀಮತಿ ಸೀತು, ವೈಫ್ ಆಫ್ ಕುഞ്ഞി ಎಂಬುವರ ನಡುವೆ ಆಗಿಂದಾಗೆ ಸ್ವಲ್ಪ ಗಡಿ ಜಗಳ ನಡ್ಕೊಂಡು ಬಂದು ಸೋಮವಾರಪೇಟೆ ತಾಲೂಕು ತಹಶೀಲ್ದಾರರಿಗೆ ಒಂದು ದೂರನ್ನು ಕೊಡ್ತಾರೆ. ಏನಂತ ಹೇಳಿದ್ರೆ, ಸೀತು ಅವರು ಹಕ್ಕುಪತ್ರ ಏನು ಹೊಂದ್ಕೊಂಡಿದ್ದಾರೆ ಅದು ನಕಲಿ ಹಕ್ಕುಪತ್ರ, ಅದು ಯಾವುದೇ ರೀತಿ ತಹಶೀಲ್ದಾರರಿಂದ ಒಂದು ವಿತರಣೆಯಾದ ಹಕ್ಕುಪತ್ರ ಅಲ್ಲ ಅನ್ನುವಂಥದ್ದನ್ನು ನಮಗೆ ದೂರನ್ನು ಕೊಡ್ತಾ ಸೂಕ್ತ ವಿಚಾರಣೆ ಮಾಡಬೇಕು ಅನ್ನುವಂಥ ಮನವಿಯನ್ನು ನಮಗೆ ಕೊಡ್ತಾರೆ. ತದನಂತರದಲ್ಲಿ ನಾನು ತಹಶೀಲ್ದಾರರು ಸೋಮವಾರಪೇಟೆ ತಾಲೂಕು ಯಾವಾಗ ಈ ಹಕ್ಕುಪತ್ರನ ನೀಡಲ್ಪಟ್ಟಿತ್ತು ಅದು ತಹಶೀಲ್ದಾರ್ ಸೋಮವಾರಪೇಟೆಯಿಂದಲೇ ನೀಡಲಾಗಿತ್ತು. ಆ ಕಾರಣದಿಂದಾಗಿ ನಾನು ವಿಚಾರಣೆಯನ್ನು ಕೈಗೊಂಡು ನಮ್ಮಲ್ಲಿದ್ದಂತಹ ಮೂಲ ವಹಿಗಳನ್ನು, ಮೂಲ ಕಡತಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಲಾಗಿ ಸೀತು, ವೈಫ್ ಆಫ್ ಕುഞ്ഞി ಇವರು ನಾಲ್ಕೂರು ಶ್ರೀರಂಗಲ ಗ್ರಾಮದ ಸರ್ವೆ ನಂಬರ್ 120/1ರ 3 ಎಕರೆ 3.75 ಸೆಂಟ್ ಅಂದರೆ 3.25 ಸೆಂಟು ಜಾಗಕ್ಕೆ ಹಕ್ಕುಪತ್ರವನ್ನು ಹೊಂದ್ಕೊಂಡಿದ್ದಾರೆ. ಅಲ್ಲಿ ನಮಗೆ ಏನು ಕಂಡುಬಂತು ವಿಚಾರಣೆಯಲ್ಲಿ ಅಂತ ಹೇಳಿದರೆ, ಆ ಹಕ್ಕುಪತ್ರವನ್ನು ನಿವೇಶನ 465 98 99 ಅಂತೇಳಿ ಹಕ್ಕುಪತ್ರದ ಮೇಲೆ ನಂಬರ್ ಇದೆ. ಅದೇ ನಿವೇಶನ 465 98 99 ಅನ್ನುವಂಥದ್ದು 98-99ನೇ ಸಾಲಿನ ನಮ್ಮ ಕಚೇರಿಯಲ್ಲಿ ಲಭ್ಯ ಇರುವ ಒಂದು ಹಕ್ಕುಪತ್ರ ವಿತರಣಾ ವಹಿಯಲ್ಲಿ ನಾವು ನೋಡಿದ ಪ್ರಕಾರ 331 ಸೀರಿಯಲ್ ನಂಬರ್ಗೆ ಅದು ನಿಂತೋಗಿದೆ. ಹಕ್ಕುಪತ್ರದ ಸಂಖ್ಯೆ 331/98-99ಗೆ ಅದು ನಿಂತಿದೆ. ವೆರಿ ನೆಕ್ಸ್ಟ್ ಪೇಜಲ್ಲಿ 99/2000 ಇಸ್ವಿದು ಹಕ್ಕುಪತ್ರ ಏನು ನಾವು ಕೊಟ್ಟಿದ್ವಿ, ವಿತರಣೆ ಮಾಡಿದ್ವಿ, ಅದು ದಾಖಲಾಗಿದೆ. ಹಾಗಾಗಿ ಏನು ನಿವೇಶನ ಹಕ್ಕುಪತ್ರದ ಮೇಲೆ ನಂಬರ್ ಇದೆ ಅದು ಸಂಪೂರ್ಣವಾಗಿ ಶುದ್ಧ ಸುಳ್ಳು ಮತ್ತು ಇದೊಂದು ಸೃಷ್ಟಿಕೃತ ಹಕ್ಕುಪತ್ರ ಆಗಿದೆ. ಯಾಕಂದರೆ 98ರಲ್ಲಿ ಇರುವಂಥ ಹಕ್ಕುಪತ್ರದ ಕೈ ಬರಹ ಮತ್ತು ಅದೇನು ಕಚೇರಿಯ ರೌಂಡ್ ಸೀಲ್ ಇದೆ ಮತ್ತು ತಹಶೀಲ್ದಾರರ ಸೀಲ್ ಇದೆ, ಅದೆಲ್ಲವೂ ಕೂಡ ಒಂದು 5-6 ತಿಂಗಳಿಂದ ಆ ಹಕ್ಕುಪತ್ರಕ್ಕೆ ಹಾಕಿದ ರೀತಿಯಲ್ಲಿ ಕಂಡುಬರ್ತಾ ಇದೆ. ಮತ್ತು ಆಗಿನ ತಹಶೀಲ್ದಾರರ ಸಹಿಯನ್ನು ಕೂಡ ನಕಲು ಮಾಡಲಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ತುಂಬ ಗಾಢವಾಗಿ ಕಂಡುಬಂದಿದೆ. ಈ ಎಲ್ಲ ವಿಚಾರಣೆಯನ್ನು ಮಾಡಿ ಸಂಪೂರ್ಣವಾಗಿ ಈ ಹಕ್ಕುಪತ್ರ ಏನು ಸೀತು ಅವರಿಗೆ ಕೊಟ್ಟಿದ್ರು ಅದು ಸೃಷ್ಟಿಕೃತ ದಾಖಲೆ ಅಂತ ಕಂಡುಬಂದ ಕಾರಣ ನೇರವಾಗಿ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಸುಂಟಿಕೊಪ್ಪ ಠಾಣೆಯವ್ರಿಗೆ ಲೆಟ್ರನ್ನ ಬರೆದು ಹಕ್ಕುಪತ್ರವನ್ನು ಯಾರು ಪಡ್ಕೊಂಡಿದ್ದಾರೆ ಅವರನ್ನು ಒಳಗೊಂಡಂತೆ ನೀವು ವಿಚಾರಣೆಯನ್ನು ನಡೆಸಿ ಯಾರು ಈ ಒಂದು ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅಂತ ಹೇಳ್ಕೊಂಡು ನಾನು ಸಬ್ ಇನ್ಸ್ಪೆಕ್ಟರ್ ಸುಂಟಿಕೊಪ್ಪ ಪೊಲೀಸ್ ಠಾಣೆಗೆ ನಿರ್ದೇಶನ ಕೊಟ್ಟಿದ್ದೀನಿ. ಅವರು ಈ ಹಕ್ಕುಪತ್ರದ ಮೇಲೆ ಖಾತೆಯನ್ನು ಅವರು ಮಾಡಿಸ್ಕೊಂಡಿದ್ರು. ಇಲ್ಲಿ ಸೀತು ಅದನ್ನು ಪಂಚಾಯಿತಿಯಲ್ಲಿ ಏನು ಖಾತೆ ಮಾಡಿದ್ರು ಅಲ್ಲಿಂದ ಮಾಹಿತಿ ಹಕ್ಕಲ್ಲಿ ಅಥವಾ ಏನೋ ಅರ್ಜಿ ಬರ್ಕೊಂಡು ತಂದು ಆ ಹಕ್ಕುಪತ್ರವನ್ನು ಎನ್ಕ್ಲೋಸ್ ಮಾಡಿ ನನಗೆ ಕೊಟ್ಟಿದ್ದು. ಇಮಿಡಿಯೇಟಾಗಿ ನಾನು ಹಕ್ಕುಪತ್ರದ ನಂಬರ್ನ ಚೆಕ್ ಮಾಡುವಾಗ ನಮ್ಮ ರಿಜಿಸ್ಟ್ರಲ್ಲಿ ಅಲ್ಲಿ ತನಕ ನಂಬರ್ ಆಗಿಲ್ಲ. ಹಾಗಾಗಿ ಇದು ಸಂಪೂರ್ಣವಾಗಿ ಸೃಷ್ಟಿ ಮಾಡಿದ್ದಾರೆ. ಅದು ಯಾರು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥದ್ದು ಕಂಡುಹಿಡಬೇಕಷ್ಟೇ. ಕೊಡಗಿನಲ್ಲಿ ನಕಲಿ ದಾಖಲೆಗಳ ಸೃಷ್ಟಿ ಹೊಸ ದಾಂಧಲೆ ಏನೂ ಅಲ್ಲ. ಅಧಿಕಾರಿಗಳು ಶಾಮೀಲಾಗದೆ ಇಂತಹ ಕೃತ್ಯಗಳು ನಡೆಯಲು ಸಾಧ್ಯವೂ ಇಲ್ಲ. ಈ ಹಿನ್ನೆಲೆಯಲ್ಲಿ ನಕಲಿ ಹಕ್ಕುಪತ್ರ ಪಡೆದಿರುವುದು ಸಾಬೀತಾಗಿದ್ದರೂ ತನಿಖೆ ಮಾತ್ರ ದಡ ಮುಟ್ಟದಿರುವುದು ಸಾಮಾನ್ಯ ಜನರ ಅನುಮಾನಗಳನ್ನು ಮತ್ತಷ್ಟು ಹೆಚ್ಚಿಸುವಂತೆ ಮಾಡಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.